ಒಳ್ಳೆ ಡೆವಲಪರ್ ಹತ್ರ ಒಂದು ಸೈಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಅವರು ಎಲ್ಲ ಅಪ್ರೂವ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಯಾವತ್ತಾರು ನೀವು ನಿಮ್ಮ ಪ್ರಾಪರ್ಟಿಯ ಸೇಲ್ ಡೀಡ್ ಇದೆಯಲ್ಲ, ಅದರಲ್ಲಿ ಶೆಡ್ಯೂಲ್ ಅನ್ನೋ ಕಾಲಮಲ್ಲಿ ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲೆ, ಯಾವ ಗ್ರಾಮ, ಯಾವ ಸರ್ವೆ ನಂಬರು, ಏನು ಅಪ್ರೂವಲು, ಏನು ಈ ಖಾತಾ ಅಂತ ಬರೆದಿರ್ತಾರೆ. ಸೊ ನೀವು ಒಂದ್ಸತಿ ಚೆಕ್ ಮಾಡಿ ನೋಡಿ, ಆ ಥರ ನಿಮ್ಮ ಡಾಕ್ಯುಮೆಂಟಲ್ಲಿ ಬರ್ದವ್ರ ಅಂತ. ಕೆಲವ್ರಿಗೆ ಬರದೇ ಇಲ್ಲ. ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು. ನಾನು ಸತ್ಯ ಹೇಳ್ತೀನಿ, ಊರಲ್ಲಿವರೆಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ಒಂದು ಪ್ರತಿಷ್ಠಿತ ಡೆವಲಪರು ಒಂದು ಜಮೀನ್ದಾರಿಂದ ಅಗ್ರಿಮೆಂಟ್ ಹಾಕ್ಕೊಂಡು ಜಮೀನ್ದಾರ್ ಹೆಸರಿಗೆ DC ಕನ್ವರ್ಷನ್ ಮಾಡಿ BDAಗೆ ಹೋಗಿ BDAಗೆ ಲೇಔಟ್ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಇಂಡಿವಿಜುವಲ್ ಖಾತಾ ಮಾಡಿ ಪಂಚಾಯತಿಗೆ ಹೋಗಿ ಪಂಚಾಯತಿಗೂ ಇಂಡಿವಿಜುವಲ್ ಈ ಖಾತಾ ಮಾಡಿಸಿ ಒಂದು ಪ್ರಾಪರ್ಟಿನ ಸೇಲ್ ಮಾಡ್ತಾಯಿದ್ದಾರೆ. ಆದರೆ ಶೆಡ್ಯೂಲಲ್ಲಿ ಇದು ಏನೇನು ಅಪ್ರೂವಲ್ ಆಗಿದೆಯಲ್ಲ ಅದನ್ನೆಲ್ಲ ಹಾಕೇ ಇಲ್ಲ ರೀ. ಸಪೋಸ್ ಶೆಡ್ಯೂಲಲ್ಲಿ ಯಾವುದೇ ಥರದ ಕನ್ವರ್ಷನ್ ಆಗಲಿ ಅಥವಾ ಪಂಚಾಯಿತಿಯ ಈ ಖಾತಾ ಆಗಲಿ ಹಾಕಿಲ್ಲ ಅಂದಾಗ ಸಮಸ್ಯೆ ಏನು ಬರ್ಬೋದು? ಯಾಕಂದರೆ ಒಂದು ಡಾಕ್ಯುಮೆಂಟ್ಸ್ ರೆಡಿ ಮಾಡಿದೆ, ಈಸಿಲಿ ಎಲ್ಲ ಅಪ್ಡೇಟ್ ಮಾಡವ್ರೆ, ಸೇಲ್ ಡೀಡಲ್ಲಿ ಏನೂ ಹಾಕಿಲ್ಲ. ಸಪೋಸ್ ಆ ಪ್ರಾಪರ್ಟಿನ ನೀವು ಮಾರಕ್ಕೆ ಹೋದ್ರಿ ಅಂದಾಗ ಏನೆಲ್ಲ ಸಮಸ್ಯೆ ಬರುತ್ತೆ ಅಂತ ಇವಾಗ ನೀವು ರಿಯಲೈಸ್ ಮಾಡ್ಕೊಳ್ಳಿ. ಫಸ್ಟ್ ಹೋಗಿ ನಿಮ್ಮ ಡಾಕ್ಯುಮೆಂಟಲ್ಲಿ ಶೆಡ್ಯೂಲ್ ಡೀಟೇಲ್ಸ್ ನೋಡಿ ಏನೇನು ಅಪ್ರೂವಲ್ ಆಗಿದೆ ಆಗಿಲ್ಲ ಅನ್ನೋದನ್ನು ರಿಯಲೈಸ್ ಮಾಡ್ಕೊಳ್ಳಿ. ಸೊ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಕೊಡೋ ಇನ್ಫಾರ್ಮೇಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ.